ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರತಿದಿನ ಒಂದು ಹೊಸ ಸಾಮಾನ್ಯ ಜ್ಞಾನದ ವಿಷಯವನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ. ಇವತ್ತಿನ ನಮ್ಮ ವಿಷಯ ಯಾವುದಂತಂದ್ರೆ ಭಾರತದ ಸಂವಿಧಾನದಲ್ಲಿ ಅಧಿಕೃತವಾಗಿ ಇರತಕ್ಕಂತಹ ಭಾಷೆಗಳ ಸಂಖ್ಯೆ, ಯಾವ ಭಾಗ ಮತ್ತು ಅನುಸೂಚಿ ಮತ್ತು ಆ ಒಂದು ಭಾಗದಲ್ಲಿರ್ತಕ್ಕಂಥ ಭಾಷೆಗಳು ಅಧಿಕೃತವಾಗಿ ಎಷ್ಟಿವೆ ಅನ್ನೋದನ್ನು ಇವತ್ತಿನ ದಿನ ನೋಡೋಣ. ಅದರ ಜೊತೆಯಲ್ಲಿನೇ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಎಷ್ಟು ಮತ್ತು ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡವು ಎಂಬುದನ್ನು ಈ ಒಂದು ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಸಂವಿಧಾನದಲ್ಲಿ ಭಾಗ 17ನೇ ಭಾಗ ಸಂವಿಧಾನದ ಭಾಷೆಗಳ ಕುರಿತು, ಅಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಭಾಷೆಗಳ ಕುರಿತು ವಿವರಣೆಯನ್ನು ಕೊಡ್ತದ. ಸಂವಿಧಾನದ ಭಾಗ 17, ಅನುಸೂಚಿ 8. ಭಾಗ ಕೇಳಿದ್ರೆ 17ನೇ ಭಾಗ, ಅನುಸೂಚಿ ಕೇಳಿದ್ರೆ 8ನೇ ಅನುಸೂಚಿ. ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ 14 ಭಾಷೆಗಳು ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು 14 ಭಾಷೆಗಳು ಫಸ್ಟಿಗೆ. ಆನಂತರ 1967 ಈ ಇಸ್ವಿ ಮತ್ತು ತಿದ್ದುಪಡಿಗಳು ಬಹಳ ಮುಖ್ಯ. ಪ್ರತಿ ಎಕ್ಸಾಮ್ದಲ್ಲಿನೂ ಇವುಗಳ ಬಗ್ಗೆ ಮೇಲಿಂದ ಮೇಲೆ ಪ್ರಶ್ನೆಗಳಾಗ್ತಿರ್ತವ. 1967ರಲ್ಲಿ 21ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಸಿಂಧಿ ಭಾಷೆಯನ್ನು 15ನೇ ಭಾಷೆಯನ್ನಾಗಿ ಮಾಡಲಾಗ್ತದೆ. ಆನಂತರ 1992ರ 72ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಕೊಂಕಣಿ ಭಾಷೆಯನ್ನು 16ನೇ ಭಾಷೆಯನ್ನಾಗಿ, ಮಣಿಪುರಿ ಭಾಷೆಯನ್ನು 17ನೇ ಭಾಷೆಯನ್ನಾಗಿ, ನೇಪಾಳಿ ಭಾಷೆಯನ್ನು 18ನೇ ಭಾಷೆಯನ್ನಾಗಿ ಮಾಡಲಾಗ್ತದೆ. ತದನಂತರ 2004ರ 92ನೇ ತಿದ್ದುಪಡಿಯ ಪ್ರಕಾರ ಬೋಡೋ 19ನೇ ಭಾಷೆ, ಡೋಗ್ರಿ 20ನೇ ಭಾಷೆ, ಮೈಥಿಲಿ 21ನೇ ಭಾಷೆ, ಸಂತಾಲಿ 22ನೇ ಭಾಷೆಯನ್ನಾಗಿ ಸಂವಿಧಾನದಲ್ಲಿ ಸೇರ್ಪಡೆಯನ್ನು ಮಾಡಲಾಗ್ತದೆ. ಹೀಗೆ ನಮ್ಮ ಭಾರತದ ಸಂವಿಧಾನದ 17ನೇ ಭಾಗ 8ನೇ ಅನುಸೂಚಿಯಲ್ಲಿ ಒಟ್ಟು ಎಷ್ಟು ಭಾಷೆಗಳು ಅಂತಂದ್ರೆ ಒಟ್ಟು 22 ಭಾಷೆಗಳು ಇವೆ. ಇದನ್ನು ಡಾಟಾವನ್ನು ನಾವು ನೆನಪಿಟ್ಟುಕೊಂಡ್ರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ತುಂಬ ಸಲ ಈಗಾಗಲೇ ಹಳೆಯ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದಾಗ ಬಹಳಷ್ಟು ಪೊಲೀಸ್ ಆಗಿರಬಹುದು, ಆಮೇಲೆ TET ಆಗಿರಬಹುದು, ಶಿಕ್ಷಕರ ಸಂಬಂಧಪಟ್ಟಂಥ ಇನ್ನಿತರ ಪರೀಕ್ಷೆಗಳಾಗಿರ್ಬೋದು, ಎಲ್ಲ ಪರೀಕ್ಷೆಗಳನ್ನು ಈ ಸಂವಿಧಾನದ ಭಾಷೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಾನೆ. ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿನೂ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೊಮ್ಮೆ ಇದನ್ನು ರಿವಿಷನ್ ಮಾಡ್ಕೊಂಡ್ಬಿಡೋಣ ಫಾಸ್ಟಾಗಿ. ಸಂವಿಧಾನದ 8ನೇ ಅನುಸೂಚಿ 14 ಭಾಷೆಗಳು. ಮೊಟ್ಟ ಮೊದಲು 14 ಭಾಷೆಗಳು ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು. ನಂತರ 1967ನೇ 21ರ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಸಿಂಧಿ ಭಾಷೆಯನ್ನು, ನೆಕ್ಸ್ಟ್ 1992ರ 72ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಕೊಂಕಣಿ ಭಾಷೆಯನ್ನು 16ನೇ ಭಾಷೆ, ಮಣಿಪುರಿ ಭಾಷೆಯನ್ನು 17ನೇ ಭಾಷೆಯನ್ನಾಗಿ, ನೇಪಾಳಿ ಭಾಷೆಯನ್ನು 18ನೇ ಭಾಷೆಯನ್ನಾಗಿ ಸೇರ್ಪಡೆ ಮಾಡಲಾಗ್ತದೆ. ಇನ್ನು ನಂತರ 2004ರ 92ನೇ ತಿದ್ದುಪಡಿಯ ಪ್ರಕಾರ ಬೋಡೋ 19ನೇ ಭಾಷೆ, ಡೋಗ್ರಿ 20ನೇ ಭಾಷೆ, ಮೈಥಿಲಿ 21ನೇ ಭಾಷೆ, ಸಂಥಾಲಿ 22ನೇ ಭಾಷೆಯನ್ನಾಗಿ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯನ್ನು ಮಾಡಲಾಗ್ತದೆ. ಇನ್ನು ಅದೇ ರೀತಿಯಾಗಿ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು 11. ತಮಿಳು 2004ರಲ್ಲಿ, ಸಂಸ್ಕೃತ 2005, ತೆಲುಗು 2008, ಕನ್ನಡ 2008, ಮಲಯಾಳಂ 2013, ಒಡಿಯಾ 2014, ಮರಾಠಿ 2024, ಪಾಲಿ 2024, ಪ್ರಾಕೃತ 2024, ಅಸ್ಸಾಮಿ 2024, ಬಂಗಾಳಿ 2024. ಹೀಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಎಷ್ಟು ಅಂತಂದ್ರೆ ಒಟ್ಟು 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡು ಬಂದವ. 2024ರಲ್ಲಿನೇ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ, ಬಂಗಾಳಿ ಒಟ್ಟು 1, 2, 3, 4, 5 ಭಾಷೆಗಳು ಒಮ್ಮೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಳ್ತವೆ. ತದನಂತರ ನಾವು ಆರಂಭದಲ್ಲಿ ತಮಿಳು ಭಾಷೆ 2004ರಲ್ಲಿ, ಸಂಸ್ಕೃತ ಭಾಷೆ 2005ರಲ್ಲಿ, ತೆಲುಗು ಭಾಷೆ ಮತ್ತು ಕನ್ನಡ ಭಾಷೆ 2008ರಲ್ಲಿ, ಮಲಯಾಳಂ ಭಾಷೆ 2013ರಲ್ಲಿ, ಒರಿಯಾ ಭಾಷೆ ಅಥವಾ ಒಡಿಯಾ ಭಾಷೆ 2014ರಲ್ಲಿ. ಹೀಗೆ ಒಟ್ಟು ನಮ್ಮ
ಭಾರತ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 11 ಎಂತಕ್ಕಂಥ ನೋಡ್ತಾ ಬರ್ತೀವಿ. ಇವತ್ತಿನ ದಿನ ನಾವು ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಅಧಿಕೃತ ಭಾಷೆಗಳು ಎಷ್ಟು ಅವುಗಳ ಕುರಿತು ವಿವರಣೆ ನೋಡಿವಿ. ತದನಂತರ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳ ಸಂಖ್ಯೆ ಎಷ್ಟು, ಅವುಗಳು ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡವು ಎಂಬುದನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡಿವಿ. ನಂತರ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಒಂದು ಹೊಸ ವಿಷಯವನ್ನು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.